ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ಮಳೆಗಾಲ, ಎಲ್ರಿಗೂ ಈ ಟೈಮಲ್ಲಿ ಡ್ರೈ ಫಿಶ್ ತಿನ್ನೋಕ್ಕೆ, ಡ್ರೈ ಫಿಶ್ ಚಟ್ನಿ ತಿನ್ನೋಕ್ಕೆ ತುಂಬ ಇಷ್ಟ ನಮಗೆಲ್ಲ. ನೋಡಿ, ಇಲ್ಲಿ ನಾನು ಸ್ಮಾಲ್ ಡ್ರೈ ಫಿಶ್ ಇದು ಡ್ರೈ ಪ್ರಾನ್ಸ್ ತೊಗೊಂಡಿದ್ದೇನೆ. ತುಂಬ ಸ್ಮಾಲ್ ಇರೋವಂಥದ್ದು, ಚೆನ್ನಾಗಿ ಕ್ಲೀನ್ ಇರುವಂಥದ್ದು ತಗೊಳ್ಬೇಕು. ಅದನ್ನು ತೊಳೆದುಬಿಟ್ಟು ಸ್ವಲ್ಪ ಈ ರೀತಿ ಬಟ್ಟೆಯಲ್ಲಿ ಹಾಕಿಬಿಟ್ಟು ಡ್ರೈ ಮಾಡ್ತೇನೆ. ಅಂದರೆ ಅದರ ನೀರೆಲ್ಲ ಹೋಗುವ ತನಕ ಇದು ಮಾಡ್ತೇನೆ, ನಾನು ಡ್ರೈ ಮಾಡ್ತೇನೆ. ಹಾಗೆ ಚೆನ್ನಾಗಿ ತೊಳೆದುಬಿಟ್ಟೆ ತಗೊಳ್ಬೇಕು. ನಂತರ ಫ್ರೈ ಮಾಡಬೇಕು ಅದನ್ನು, ನೀರೆಲ್ಲ ಹೋದ್ಮೇಲೆ. ಆ ರೀತಿ ಜಾಸ್ತಿ ಹೊತ್ತು ಇಡಬಾರ್ದು, ಬಟ್ಟೆದೇ ಒದ್ದೆ ಎಳ್ಕೊಳ್ಳುತ್ತೆ ನೀರು. ಸೊ ಇಮಿಡಿಯೇಟ್ ನಾವು ಪ್ಯಾನಿಗೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ರೋಸ್ಟ್ ಅಂದರೆ ಮುಟ್ಟುವಾಗ ಕೈಯಲ್ಲಿ ಅದು ಪುಡಿ ಆಗುವ ಥರ ಫ್ರೈ ಮಾಡಬೇಕು ನಾವು. ಆ ರೀತಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅಂದರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದರಲ್ಲೇ ಇಡಬೇಕು. ಆವಾಗ ಆ ಬಿಸಿ ತವ ಇರ್ತದಲ್ಲ, ಆ ತವದ ಬಿಸಿಗೆ ಅದು ತುಂಬ ಕ್ರಿಸ್ಪಿ ಆಗ್ತದೆ. ಕೆಲವರಿಗೆ ದೊಡ್ಡ ಪ್ರಾನ್ಸ್ ಇಷ್ಟ ಆಗುತ್ತೆ, ಸ್ವಲ್ಪ ಮೀಡಿಯಮ್ ಸೈಜಿದ್ದು ಪ್ರಾನ್ಸ್. ಅದನ್ನಾದರೆ ತಲೆ ತೆಗೆದುಬಿಟ್ಟು ಯೂಸ್ ಮಾಡಿ ನೀವು. ಇಲ್ಲಿ ನೋಡಿ, ನಾನಿಲ್ಲಿ ಬ್ಯಾಡಗಿ ಚಿಲ್ಲಿ ತಗೊಂಡಿದ್ದೇನೆ, ಸ್ವಲ್ಪ ಹುಳಿ, ಮತ್ತು ಇದು ಗಾರ್ಲಿಕ್ ತಗೊಂಡಿದ್ದೇನೆ. ಕೆಲವರು ಜೀರಾ ಧನಿಯಾ ಎಲ್ಲ ಹಾಕ್ತಾರೆ, ಅದು ಗ್ರೇವಿಗಾದರೆ ಓಕೆ, ಬಟ್ ಇದಕ್ಕೆ ಹಾಕಿದರೆ ಅದರದ್ದೇ ಫ್ಲೇವರ್ ಕೊಡ್ತದೆ, ಟೇಸ್ಟ್ ಮತ್ತು ಫ್ಲೇವರ್ ಕೊಡ್ತದೆ. ನಮಗೆ ಡ್ರೈ ಪ್ರಾನ್ಸಿದೆ ಜಾಸ್ತಿ ಪರಿಮಳ ಅಂದರೆ ಅರೋಮಾ ಬರಬೇಕಲ್ಲ, ಅದಕ್ಕೋಸ್ಕರ ಬೇರೆ ಯಾವುದು ಹಾಕೋದಿಲ್ಲ. ಸಾಲ್ಟ್ ಕೂಡ ಅಷ್ಟೇ, ಸ್ವಲ್ಪನೇ ಹಾಕಬೇಕು ಫಸ್ಟಿಗೆ, ಮತ್ತೆ ನೋಡಿಕೊಂಡು ಆ್ಯಡ್ ಮಾಡ್ಬೋದು. ಒಂದೇ ಸಲ ಹಾಕಿದರೆ ಸಾಲ್ಟ್ ಆಗಿಬಿಟ್ರೆ ಕಷ್ಟ, ತೊಳೆದ ಮೇಲೆ ಹೋಗ್ತದೆ. ಆದರೂ ಹೇಳಿದ್ದು ನಾನು ಈ ರೀತಿ ಫಸ್ಟಿಗೆ ಇದನ್ನೆಲ್ಲ ಡ್ರೈ ಪೌಡ್ರ್ ಮಾಡಬೇಕು, ಇಲ್ಲಾಂದರೆ ಅದು ಪುಡಿ ಆಗೋದಿಲ್ಲ. ನಂತರ ನಾವು ಕೋಕೋನಟನ್ನು ಹಾಕಬೇಕು. ಎಲ್ಲವೂ ಒಂದೇ ಸಲ ಹಾಕಬಾರ್ದು, ತರಿಯಾಗಿ ಗ್ರೈಂಡ್ ಮಾಡಬೇಕು ನಾವು, ಅಂದರೆ ಸುಕ್ಕಕ್ಕೆಲ್ಲ ಮಾಡ್ತೀವಲ್ಲ ಆ ರೀತಿ. ಇಲ್ಲಿ ಫ್ರೆಶ್ ಕೋಕೋನಟ್ ತಗೊಂಡಿದ್ದೇನೆ. ಅವತ್ತೇ ತಿನ್ನುವುದಾದರೆ ಫ್ರೆಶ್ ಕೋಕೋನಟ್ ಒಳ್ಳೆಯದಾಗ್ತದೆ, ಅಂದರೆ ಅದರಲ್ಲಿ ಸ್ವಲ್ಪ ಮಾಯ್ಶ್ಚರ್ ಎಲ್ಲ ಇರ್ತದಲ್ಲ. ಡ್ರೈ ಕೋಕೋನಟ್ ಹಾಕಿದರೆ ಸ್ವಲ್ಪ ದಿನ ಇಡ್ಬೋದು, ಹಾಳಾಗೋದಿಲ್ಲ. ನೋಡಿ ಇಲ್ಲಿ ಹೇಗೆ ಕ್ರಿಸ್ಪಿ ಆಗಿದೆ ಅಂತ. ನಾನು ತವದಲ್ಲಿ ಹಾಗೇ ಬಿಟ್ಟಿದ್ದೆ, ಸೊ ಹಾಗಾಗಿ ಅದು ತುಂಬ ಕ್ರಿಸ್ಪಿ ಆಗಿದೆ. ಅದನ್ನು ಹಾಗೇ ಪುಡಿ ಮಾಡದೆ ಹಾಗೇ ಹಾಕ್ಬೋದು, ಯಾಕೆಂದರೆ ಅದು ಸೈಜಲ್ಲಿ ತುಂಬ ಚಿಕ್ಕದಿದೆ ಅದು ಪ್ರಾನ್ಸ್. ನಾನು ಹೇಳಿದ್ದೆಲ್ಲ, ದೊಡ್ಡದಾಗಿದ್ದರೆ ಅದನ್ನು ಈ ರೀತಿ ಫ್ರೈ ಮಾಡಿದ ಮೇಲೆ ಅದರ ತಲೆಯನ್ನು ಕಟ್ ಮಾಡಿ, ದೊಡ್ಡದಿದ್ದರೆ ಸ್ವಲ್ಪ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ 2 ಸಲ ನಾನು ಮಿಕ್ಸಿಯಲ್ಲಿ ಹಾಕಿದ್ದೇನಲ್ಲ, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಮತ್ತು ಇಲ್ಲಿ ಸಾಲ್ಟ್ ನೋಡಬೇಕು ಇವಾಗ ಹೇಗುಂಟು ಅಂತ. ಕಡಿಮೆ ಆಗಿದ್ದರೆ ಸ್ವಲ್ಪ ಆ್ಯಡ್ ಮಾಡ್ಬೋದು ಅದಕ್ಕೆ. ಒಂದೇ ಸಲ ಜಾಸ್ತಿ ಹಾಕೋಕ್ಕೋದ್ರೆ ಕಷ್ಟ, ಮತ್ತು ಜಾಸ್ತಿ ಆಗಿಬಿಟ್ರೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಕೆಲವರು ಇದಕ್ಕೆ ರಾ ಆನಿಯನ್ ಕಟ್ ಮಾಡಿ ಹಾಕ್ತಾರೆ, ಬಟ್ ನಮಗೆ ಇದರ ಅರೋಮನೆ ತುಂಬ ಇಷ್ಟ ಆಗುತ್ತೆ ಡ್ರೈ ಪ್ರಾನ್ಸಿದು. ಆನಿಯನ್ ಚೆನ್ನಾಗಾಗಲ್ಲ. ನನ್ನ ಹಸ್ಬೆಂಡ್ ಆನಿಯನ್ ಎಲ್ಲ ಹಾಕಿಬಿಟ್ಟು ತಿಂತಾರೆ, ಯಾಕೆಂದರೆ ಬೇರೆ ಊರಿನವರಿಗೆ ಅದರ ಸ್ಮೆಲ್ ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೆ. ಬಟ್ ನಮಗೆಲ್ಲ ಇದೇ ಇಷ್ಟ, ನಮ್ಮ ಊರಿನವರಿಗೆಲ್ಲ ಇದೇ ಇಷ್ಟ ಆಗುತ್ತೆ, ಈ ರೀತಿ ಪ್ಲೇನ್ ಮಾಡಿಬಿಟ್ಟು ತಿಂದರೆ. ನೋಡಿ ಒಂದು ಸಲ ಜೀರಾ ಧನಿಯಾ ಎಲ್ಲ ಯೂಸ್ ಮಾಡಿದೆ, ಕೆಲವರು ಅದೆಲ್ಲ ಹಾಕ್ತಾರೆ. ಅದು ಹಾಕದೇನು ಹೇಗಾಗುತ್ತೆ ಅಂತ ನೀವು ಟ್ರೈ ಮಾಡಿ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.